ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ನೂತನ ಸರ್ಕಾರದ ಮೊದಲ ಹಂತದ ಸಂಪುಟ ರಚನೆಯಾದ ಬೆನ್ನಲ್ಲೇ ಇದೀಗ ಸಚಿವ ಸಂಪುಟ ವಿಸ್ತರಣೆಗೆ ಕಸರತ್ತು ಜೋರಾಗ್ತಾ ಇದೆ. ಉಳಿದಿರುವ ಸುಮಾರು 20 ಖಾತೆಗಳಿಗಾಗಿ ಹೊಸಬರು, ಹಿರಿಯ ಶಾಸಕರು, ಮಾಜಿ ಸಚಿವರುಗಳಿಂದ ಪೈಪೋಟಿ, ಲಾಬಿ ತೀವ್ರವಾಗಿ ನಡೀತಾ ಇದೆ. ಸುಮಾರು 50ಕ್ಕೂ ಅಧಿಕ ಶಾಸಕರುಗಳು ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಗಳಿಂದ ಲಾಬಿ ಕಸರತ್ತು ಜೋರಾಗಿದ್ರೆ, ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಶಾಸಕರ ಪರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಪಟ್ಟು ಹಿಡಿದಿದ್ದಾರೆ, ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ. ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಸಚಿವ ಸ್ಥಾನ ನೀಡಬೇಕು ಅಂತ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ. 1 ಬಾರಿ ಗೆದ್ದ ಭೈರತಿ ಸುರೇಶ್ ಅವರಿಗೆ ಮೊದಲ ಪಟ್ಟಿಯಲ್ಲಿ ಮಂತ್ರಿ ಸ್ಥಾನ ನೀಡಿದ್ದಾರೆ. 7 ಬಾರಿ ಗೆದ್ದ ನಮ್ಮ ಶಾಸಕರಿಗೆ ಮಂತ್ರಿಗಿರಿ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ ಮುಖಂಡ ಅಶೋಕ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅವ್ರನ್ನ ಸಲಹೆ ಕೊಡಬಹುದು ನಮ್ಮ ಮಧ್ಯ ಶಾಸಕರು. ಆ ಸಲಹೆ ಮೇರೆಗೆ ನಾವೆಲ್ಲ ಮೊದಲನೇ ಸಾರಿ ಆದ್ರೂ ಎರಡನೇ ಸಾರಿ MLA ಆದವ್ರಿಗೆ ಫಸ್ಟ್ ಅಲ್ಲಿ ಕೊಟ್ರು. ಮತ್ತೆ ಮೊನ್ನೆ ಶಿವಕುಮಾರ್ ಅವ್ರ ಹತ್ರ ಆದಾಗ ಫಸ್ಟ್ ಅವ್ರಿಗೆ ಮಿನಿಸ್ಟ್ರಿ ಕೊಟ್ರು. ಏನು ಅವ್ರ ಮಾನದಂಡ? ದುಡ್ಡ, ಜಾತಿ ಬಲನ, ಏನಿದ್ರ ಮಾನದಂಡ? ಈ ರೀತಿ ನಾವು ಪ್ರಶ್ನೆ ಮಾಡ್ರಿ ಇಲ್ಲ ಅಂತಾನೆ ಅಲ್ಲಿ ಜನ ಯಾವ ರೀತಿ ಬೇಕಾದ್ರೂ ಆ ರೀತಿ ಆಟ ಆಡಿಸ್ತಾ ಇದ್ದಾರೆ. ಪ್ರತಿಯೊಂದು ಸಾರಿ ತಪ್ಪೋಕು ಏನೋ ಒಂದು ಕಾರಣ. ಮೊದಲನೇ ಸಾರಿ ಆದ್ರೂ ಎರಡನೇ ಸಾರಿ MLA ಆದವ್ರಿಗೆ ಫಸ್ಟ್ ಅಲ್ಲಿ ಕೊಟ್ರು. ಮತ್ತೆ ಮೊನ್ನೆ ಶಿವಕುಮಾರ್ ಅವ್ರ ಹತ್ರ ಆದಾಗ ಫಸ್ಟ್ ಅವ್ರಿಗೆ ಮಿನಿಸ್ಟ್ರಿ ಕೊಟ್ರು. ಏನು ಅವ್ರ ಮಾನದಂಡ? ದುಡ್ಡ, ಜಾತಿ ಬಲನ, ಏನಿದ್ರ ಮಾನದಂಡ? ಈ ರೀತಿ ನಾವು ಪ್ರಶ್ನೆ ಮಾಡ್ರಿ ಇಲ್ಲ ಅಂತಾನೆ ಅಲ್ಲಿ ಜನ ಯಾವ ರೀತಿ ಬೇಕಾದ್ರೂ ಆ ರೀತಿ ಆಟ ಆಡಿಸ್ತಾ ಇದ್ದಾರೆ. ಪ್ರತಿಯೊಂದು ಸಾರಿ ತಪ್ಪೋಕು ಏನೋ ಒಂದು ಕಾರಣ. ಮತ್ತೆ ಕಾಂಗ್ರೆಸ್ನಲ್ಲಿ ನನಗೆ ಟಿಕೆಟ್ ಕೊಟ್ಬಿಟ್ಟು ಮತ್ತೆ ಜನಗಳನ್ನ ಒಳ್ಳೆಯ ಅಭಿಪ್ರಾಯದಿಂದ ಗೆಲ್ಲಿಸಿರೋದ್ರ ಮೂಲಕ ನನಗಿಂತ ಹೆಚ್ಚಾಗಿ ಕ್ಷೇತ್ರ ಜನ ತುಂಬಷ್ಟು ಅಭಿಮಾನ, ಪ್ರೀತಿ, ಅದ್ರ ಬಗ್ಗೆ ಭಾಳ ನಿರೀಕ್ಷಣೆಯಲ್ಲಿದ್ದಾರೆ. ಭಾಳ ನೋವಾಗಿದೆ ಆ ವಿಚಾರದಲ್ಲಿ. ನನಗೆ ನನ್ನ ಮಂತ್ರಿಗಿರಿ ಬರಲಿ ಬಿಡಲಿ ಅದ್ರ ಬಗ್ಗೆ ನಾನು ನೋವಿಲ್ಲ. ಆದರೆ ಜನ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಒಂದು ಸಲ ಆದರೂ ಜೀವನದಲ್ಲಿ ಒಂದು ಮಿನಿಸ್ಟ್ರ್ ನೋಡೋಣ ಅನ್ನೋ ಆಸೆ ಸಾಮಾನ್ಯ ಜನಗಳಲ್ಲಿ ಕೂಡ ಇದ್ದಿಲ್ಲ ಭಾವನೆಗೆ. ಅದು ಭಾಳ ನೋವು ತರ್ತಕ್ಕಂಥ ವಿಚಾರ ನನಗೆ. ಅದು ಆ ಕಾರಣದಿಂದಾಗಿ ಒಂದು ಮಂತ್ರಿ ಕೊಟ್ಟರೆ ನನಗೆ ಮುಖ್ಯವಾಗಿ ಅಲ್ಲ, ಜನಗಳ ದೃಷ್ಟಿಯಿಂದ ಆದರೂ, ಜನಗಳ ಮನಸ್ಸಿಗೋಸ್ಕರ ಆದರೂ, ಈ ಕ್ಷೇತ್ರದ ಒಂದು ಗೌರವಕ್ಕೋಸ್ಕರ ಮೊದಲಿಂದ ದುಡ್ಕೊಂಡು ಬಂದಿದ್ದ ಕ್ಷೇತ್ರ. ಯಾವಾಗಲೂ ಕೂಡ ಪಾರ್ಟಿ ಬಿಟ್ಟು ಯಾವತ್ತೂ ಮುಂದುವರೆದು ಹೋಗಿಲ್ಲ. ಇಂಥ ಒಂದು ಪಾರ್ಟಿಗೆ ಸ್ವಲ್ಪ ಗೌರವವಾಗಿ ಕೊಡ್ತಕ್ಕಂಥ ಕೆಲಸ ದಯವಿಟ್ಟು ಈ ಮಧ್ಯ ಕರ್ನಾಟಕ ಬರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆ, ಬೆಂಗಾಡು ಜಿಲ್ಲೆ ಅದರಲ್ಲಿ ಮಂತ್ರಿಗಳು ಅಂದರೆ ಅಭಿವೃದ್ಧಿ ವಿಚಾರ ಬಿಟ್ಟು ಬರೀ ಮಂತ್ರಿ ಬೇರೆ ಕ್ವಶನ್ ಕೇಳ್ತೀನಂತ ಮಾಡಿದ್ದೆ. ಅಲ್ಲ, ಇವ್ರದ್ದೇನು ಹನಿಮೂನ್ ಪೀರಿಯಡ್ ಅಂತ ಮಾಡಿರ ನೀವು? 3 ವರ್ಷ ಮುಗಿದಿದೆ, ಇನ್ನು 2 ವರ್ಷ ಉಳಿದಿದೆ. ಈಗ ಪ್ರಶ್ನೆಗಳು, ಈಗ ಅಧಿಕಾರದ ಹಪಾಹಪಿ. ಪಾದರಾಯನಪುರದಲ್ಲಿ ಇಮ್ರಾನ್ ಖಾನ್ ವಿಧಾನಸೌಧ ಚಲೋಗೆ ಜನ ಸೇರಿಸಿದ್ರಪ್ಪ. ಕೊನೆಗೆ ಆಗ್ಲಿಲ್ಲ ಜಮೀರ್ ಅಹಮದ್ ಖಾನ್ ಮಧ್ಯರಾತ್ರಿ ಹೋಗಿದ್ರು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡೋದಕ್ಕೆ. ಹೆಂಗೋ ಸಿದ್ದರಾಮಯ್ಯನವ್ರನ್ನ ಮನವೊಲಿಸಿದ್ದಾರಂತೆ. ಬಟ್ ನನಗಿರೋದು ಯಾರು ಮಂತ್ರಿ ಆಗ್ತಾರೆ, ಯಾರು ಮಂತ್ರಿ ಆಗಲ್ಲ ಅನ್ನೋ ವಿಚಾರ ಅಲ್ಲ, ನಾವಿರುವಂತಹ ಪರಿಸ್ಥಿತಿ ಎಂತದ್ದು ಅನ್ನೋ ವಿಚಾರ. ಶಾಲೆಗಳ ಆರಂಭ ಆಗಿದೆ, ರಾಜ್ಯಾದ್ಯಂತ ಶಾಲೆಗಳ ಆರಂಭ ಆಗಿದೆ. ಈಗ ವಿದ್ಯಾರ್ಥಿಗಳು ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಯೂನಿಫಾರ್ಮ್ ಕೊಡಬೇಕು, ಪಠ್ಯ ಪುಸ್ತಕ ವಿತರಣೆ ಮಾಡಬೇಕು, ಶಿಕ್ಷಕರ ನೇಮಕಾತಿ ಮಾಡಬೇಕು, ಮೂಲ ಸೌಕರ್ಯಗಳ ಅಭಿವೃದ್ಧಿ ಮಾಡಬೇಕು, ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಸೇರಿದಂತೆ ಪ್ರಮುಖವಾದಂತಹ ಹಲವಾರು ಯೋಜನೆಗಳ ಮೇಲ್ವಿಚಾರಣೆಯನ್ನ ತಗೊಳ್ಳಬೇಕು. ಶಿಕ್ಷಣ ಸಚಿವರಿಲ್ಲ. ಇದ್ರ ಬಗ್ಗೆ ಯಾರಾದ್ರೂ ಮಾತಾಡ್ತೀರಾ? ಶಿಕ್ಷಣ ಸಚಿವರು ಇಲ್ಲ. ಇವತ್ತು ಕಲಬುರ್ಗಿಯಲ್ಲಿ ಒಂದು ಗವರ್ನಮೆಂಟ್ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಪಾಠ ಕೇಳ್ತಿದ್ರು. ಇದ್ದಕ್ಕಿದ್ದಂತೆ ತಲೆ ಮೇಲೆ ಆ ಒಂದು ಮೇಲ್ಗಡೆ ಇರುವಂತ ರೂಫ್ ಕಿತ್ತು ಬೀಳುತ್ತೆ. 5 ಜನ ವಿದ್ಯಾರ್ಥಿನಿಯರಿಗೆ ಹರ್ಟ್ ಆಗಿದೆ. ನೋಡಿ, ಅದು ಕಲಬುರ್ಗಿಯಿಂದ ಬರ್ತಾ ಇರೋದು. ಇದನ್ನ ಪ್ರಶ್ನೆ ಮಾಡ್ಬೇಕಂದ್ರೆ ಶಿಕ್ಷಣ ಸಚಿವರು ಇಲ್ಲ. ಈ ಸರ್ಕಾರ ಬಂದು 3 ವರ್ಷ ಆಯ್ತು, ಇನ್ನು ಶಿಕ್ಷಣ ಸಚಿವರನ್ನ ನೇಮಕ ಮಾಡಿಲ್ಲ. ಯಾರನ್ನ ಕೇಳೋಣ? ಮಕ್ಕಳಿಗೆ ಅಡ್ಮಿಷನ್ ಟೈಮ್ ಶಿಕ್ಷಣ ಸಚಿವರು ಇಲ್ಲ.
ಒಂದು, ವಿವಿಧ ಹಾಸ್ಟೆಲ್ಗಳಲ್ಲಿ ಈಗ ವಿದ್ಯಾರ್ಥಿಗಳು ಭರ್ತಿ ಆಗಬೇಕು. ವಿದ್ಯಾರ್ಥಿ ವೇತನ, ಹಾಸ್ಟೆಲ್ ನಿರ್ವಹಣೆ, ಆಹಾರದ ಗುಣಮಟ್ಟ, ಮೂಲ ಸೌಕರ್ಯ, ಇದರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಲ್ಲ. ಬಡ ಕುಟುಂಬಗಳ ಮೇಲೆ ಎಷ್ಟು ಪರಿಣಾಮ ಬೀರ್ಬೋದು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೆಕ್ಸ್ಟ್ ಬೆಂಗಳೂರಿಗೆ ನನಗೆ ಬೆಂಗಳೂರಲ್ಲಿ BDA ಬೇಕು, BBMP ಬೇಕು, ನನಗೆ BMRDL ಬೇಕು, ನನಗೆ ಅದು ಬೇಕು ಇದು ಬೇಕು ಅಂತ ಫೈಟ್ ಮಾಡ್ತಿದ್ದೀರಲ್ಲ. ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ, ಸೊಳ್ಳೆ ಕಟ್ಟ ಎಷ್ಟು ಜಾಸ್ತಿ ಆಗಿದೆ ಗೊತ್ತಾ? ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇದಾವೆ, ಎಲ್ಲೆಲ್ಲಿ ಕಸ ನಿರ್ವಹಣೆ ಆಗದೆ, ಟಿಪ್ಪರ್ಗಳು ಬರದೆ ಎಷ್ಟು ಕಸ ತುಂಬಿ ತುಳುಕ್ತಾ ಇದೆ ಬೆಂಗಳೂರಲ್ಲಿ ಅನ್ನೋದು ಗೊತ್ತಾ? ಟ್ರಾಫಿಕ್ ಜಾಮ್ ಯಾವ ರೀತಿ ಆಗ್ತಾ ಇದೆ ಅನ್ನೋದು ಗೊತ್ತಾ? ಗುಂಡಿ ಬಿದ್ದಂತ ರಸ್ತೆಗಳ ವಿಚಾರ ಏನು, ಮಳೆ ನೀರು ನಿರ್ವಹಣೆ ವಿಚಾರ ಏನು, ಇದ್ರ ಬಗ್ಗೆ ಎಲ್ಲಾದ್ರೂ ಏನಾದ್ರೂ ಮಾತಾಡ್ತಾ ಇದ್ದೀರಾ ನೀವು? ಇನ್ನು ಬೆಂಗಳೂರಿಗೆ ಯಾರು ಸಚಿವರು ಅನ್ನೋದ್ರ ಬಗ್ಗೆ ನಿಮ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಬೆಂಗಳೂರು ಅಭಿವೃದ್ಧಿಯ ವಿಚಾರದಲ್ಲಿ ಇನ್ನೂ ಕೂಡ ಒಬ್ಬರಿಗೆ ನೀವು ಕ್ಲಿಯರ್ ಆಗಿ ಒಂದು ಕಂಪ್ಲೀಟ್ ಆಗಿ ನೀವು ಜವಾಬ್ದಾರಿಯನ್ನ ಕೊಡೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಈ ರೀತಿ ಡಿಲೇ ಮಾಡ್ಕೊಂಡು ಹೋದ್ರೆ ಆಡಳಿತಾತ್ಮಕವಾದಂತ ನಿರ್ಧಾರಗಳ ವಿಚಾರದಲ್ಲಿ ನೀವು ಇಷ್ಟು ಸ್ಲೋ ಆಗಿ ನಡೀತಾ ಹೋದ್ರೆ, ಇಷ್ಟು ದಿನ ನಾಯಕತ್ವ ಕಚ್ಚಾಟದಲ್ಲಿ ಆಡಳಿತ ವೇಗ ಕುಂಠಿತವಾಗಿತ್ತು ಅಂತ ಇದ್ರು. ಈಗ ನಿಮ್ಮ ಈ ಒಂದು ಖ್ಯಾತೆ ಮತ್ತು ಮಂತ್ರಿ ಖ್ಯಾತೆಯಲ್ಲಿ ಈಗಲೂ ಕೂಡ ಅದೇ ರೀತಿ ಆಡಳಿತ ಕುಂಟುತ್ತಾ ಸಾಗಿದ್ರೆ, ಒನ್ ಮ್ಯಾನ್ ಆರ್ಮಿ ತರ DK ಶಿವಕುಮಾರ್ ಅವ್ರಿಗೆ ನೀವು ಎಲ್ಲ ಮಾಡಕ್ ಸಾಧ್ಯನಾ? ಶಿಕ್ಷಣ ಸಚಿವರಿಲ್ಲ, ಸಮಾಜ ಕಲ್ಯಾಣ ಸಚಿವರಿಲ್ಲ, ಬೆಂಗಳೂರು ನಿರ್ವಹಣೆಗೆ ಸಚಿವಿಲ್ಲ. ಈಗಾಗಲೇ ಮಳೆ ಅಬ್ಬರ ಜಾಸ್ತಿ ಆಗಿ ಕರಾವಳಿ, ಮಲೆನಾಡು, ಉತ್ತರ ಕರ್ನಾಟಕ ಹಲವಾರು ಪ್ರದೇಶಗಳಲ್ಲಿ ಈಗ ಪ್ರವಾಹದ ಭೀತಿ ಕೂಡ ಎದುರಾಗಿದೆ. ರಸ್ತೆ ದುರಸ್ತಿ ಮಾಡಬೇಕು, ಬೆಳೆ ಹಾನಿ ಸಮೀಕ್ಷೆ ಮಾಡಬೇಕು, ಪರಿಹಾರ ಘೋಷಣೆ ಆಗಬೇಕು, ನದಿ ನೀರಿನ ಮಟ್ಟದಲ್ಲಿ ಮೇಲ್ವಿಚಾರಣೆ ಮಾಡಬೇಕು, ಬಹಳಷ್ಟು ತುರ್ತು ಕಾರ್ಯಗಳ ಆಗಬೇಕು. ಇನ್ನೂ ಸಚಿವ ಸಂಪುಟನೇ ಪೂರ್ಣಗೊಂಡಿಲ್ಲ ಅಂತ ಅನ್ನೋದಾದ್ರೆ ಸಾರ್ವಜನಿಕರು ನಿಮ್ಗೆ ಪ್ರಶ್ನೆ ಕೇಳ್ಬೇಕಾ, ಇಲ್ಲ ನಿಮ್ಮ ಈ ನಾಟಕ ನೋಡ್ಕೋತಾ ಕುತ್ಕೋಬೇಕಾ ಹೇಳಿ? ಎಲ್ಲರೂ ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲೇ ಇದಾರೆ ಈಗ. ಆಯ್ತು, ಇನ್ನೊಂದ್ ಕಡೆ ರೈತರು ಈಗ ಮುಂಗಾರು ಆರಂಭ ಆಗಿದೆ, ರೈತರು ಬಿತ್ತನೆ ಕಾರ್ಯ ಮಾಡಬೇಕು. ಬೀಜ ಮತ್ತೆ ರಸಗೊಬ್ಬರ ಮತ್ತು ಕೃಷಿಗೆ ಬೇಕಾದಂತಹ ಉಪಕರಣಗಳು, ಇದಕ್ಕೆ ಸ್ಪಂದನೆ ಬೇಕು, ಮೇಲ್ವಿಚಾರಣೆ ತಗೊಳ್ಬೇಕು. ಯಾರಿದ್ದೀರಿ? ಯಾರನ್ನ ಕೇಳೋಣ? ನಂಗೆ ಒಳ್ಳೆ ಖಾತೆ ಬೇಕು, ನನ್ಗೆ ಒಳ್ಳೆ ಖಾತೆ ಪೈಪೋಟಿ ನಡೆಸ್ತೀರಲ್ಲ. ಈಗ ರೈತರು ಯಾರನ್ನ ಪ್ರಶ್ನೆ ಮಾಡ್ಬೇಕು? ಚಲರಾಯಸ್ವಾಮಿ ಅವರು ಹೇಳಿದ್ರು ರಸಗೊಬ್ಬರದ ಕೊರತೆ ಇಲ್ಲ ಅಂತ ಜನಕ್ಕೆ ಒದ್ದಾಡ್ತಿದ್ದಾರೆ ರೈತರು. ಯಾರನ್ನ ಕೇಳೋಣ? DK ಶಿವಕುಮಾರ್ ಅವ್ರನ್ನ ಕೇಳೋಣ, ಕೊಡಿ ಸಾರ್ ರಸಗೊಬ್ಬರ ಅಂತ. ಈ ಪೈಪೋಟಿ ಆಡಳಿತದ ಮೇಲೆ ಗಂಭೀರವಾದಂತ ಪರಿಣಾಮ ಬೀರ್ತದೆ. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಜನರು ರೊಚ್ಚಿಗೆ ಹೇಳ್ತಾರೆ, ನನಗೆ ಅದು ಬೇಕು, ನನಗಿದು ಬೇಕು, ನನಗೆ ಖಾತೆ ಬೇಕು, ನನಗೆ ಮಂತ್ರಿಗಿರಿ ಬೇಕು ಅಂತ ಫೈಟ್ ಮಾಡೋ ಟೈಮ್ ಇದಲ್ಲ. ನಾಟ್ ಅ ರೈಟ್ ಟೈಮ್. ಇದು ಕೆಲಸ ಮಾಡೋ ಟೈಮ್. ಕೆಲಸ ಮಾಡೋದಕ್ಕೆ ಕೆಲಸಗಾರರು ಬೇಕಾಗಿರೋ ಟೈಮ್. ಕೆಲಸಗಾರರನ್ನ ನೇಮಕ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಅದನ್ನ ಮಾಡಲಾರ್ದೆ ದಿನ ಪೂರ್ತಿ ತಳ್ಕೊಂಡು ಹೋಗ್ತಾ ಇದ್ರೆ ನೀವೇನು ಸ್ಪೀಡಲ್ಲಿ ಓಡ್ಬೇಕಂತಿದ್ದೀರಲ್ಲ DK ಶಿವಕುಮಾರ್ ಅವರೇ, ಆ ಸ್ಪೀಡಲ್ಲಿ ನೀವು ಓಡಕ್ಕಾಗಲ್ಲ. ಆಮೇಲೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಭಾಳ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಹೊಸ ಸರ್ಕಾರದ ಮೊದಲ ಆದ್ಯತೆ ಖಾತೆಗಳ ರಾಜಕೀಯ ಅಲ್ಲ, ಜನರ ಸಮಸ್ಯೆಗಳ ಪರಿಹಾರ. ಅದನ್ನು ಮಾಡಿ.